ಜಮಖಂಡಿ ನಗರಸಭೆ 4ನೇ ನೂತನ ಅಧ್ಯಕ್ಷರ ಗಾದಿಯನ್ನು ಅಲಂಕರಿಸಿದ ಈಶ್ವರ್ ವಾಳೇನವರ್. ಕಳೆದ ನಗರಸಭೆ ಚುನಾವಣೆಯಲ್ಲಿ ಆಯ್ಕೆಯಾದ ಸದಸ್ಯರಲ್ಲಿ ಮೊದಲನೇ ಸ್ಥಾನದಲ್ಲಿ ನಗರಸಭೆಗೆ ನೂತನವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾಗಿ ಸಿದ್ದು ಮೀಸಿ ಅವರು, ನಂತರ ದಾನೇಶ್ ಘಾಟಿಗೆ ಅವರು, ಇವರ ಬಳಿಕ ಪರಮಾನಂದ್ ಗೌರಜಿ ಅವರು ಅಧ್ಯಕ್ಷರಾಗಿದ್ದರು. ಮತ್ತೆ ಅವಿರೋಧವಾಗಿ ನೂತನ ಅಧ್ಯಕ್ಷರಾಗಿ ಈಶ್ವರ್ ವಾಳೇನವರ್ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾದ ಈಶ್ವರ್ ವಾಳೇನವರ್ ಅಭಿಮಾನಿ ಬಳಗದಿಂದ ಭಂಡಾರ ಹಾಗೂ ಗುಲಾಲ್ ಎರಚಿ ಪಟಾಕಿಗಳನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂತೋಷವನ್ನು ವ್ಯಕ್ತಪಡಿಸಿದರು. ನಗರದ ಪ್ರಮುಖ ರಸ್ತೆಯ ಮೂಲಕ ಡಿಜೆ ಸಾಂಗ್ಗಳನ್ನು ಹಚ್ಚಿಕೊಂಡು ಭವ್ಯವಾದ ಮೆರವಣಿಗೆಯನ್ನು ಮಾಡಲಾಯಿತು. ತೆರೆದ ವಾಹನದಲ್ಲಿ ಭವ್ಯವಾದ ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಬಸವರಾಜ ನ್ಯಾಮಗೌಡ ಸೇರಿದಂತೆ ನಗರಸಭೆ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಈಶ್ವರ್ ವಾಳೇನವರವರ ಅಭಿಮಾನಿ ಬಳಗದವರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡ ರತ್ನ ನ್ಯೂಸ್ ಹಾಗೂ ಸಂಪರ್ಕಿಸಿ. ये फोटो सर ಅಲ್ಲಿ ಬಾಂಧವ ಕ್ಯಾಂಪ್ ಅಧ್ಯಕ್ಷರೇ ಸರ್ ನಮಸ್ಕಾರ. ಮೆಂಬರ್ ಇಲ್ಲ ಸರ್ ಆದೇಶದ ಮೇರೆಗೆ ಇವತ್ತು 1/8/2025 ನಾವು ಜಮಖಂಡಿ ನಗರಸಭೆಯ ಅಧ್ಯಕ್ಷರ ಚುನಾವಣೆಯನ್ನ ಮಾಡ್ತಾ ಇದ್ದೀವಿ. ಚುನಾವಣೆ ಪ್ರಕ್ರಿಯೆ ಮುಂಜಾನೆ 10 ಗಂಟೆಯಿಂದ ಪ್ರಾರಂಭ ಆಗಿರ್ತದೆ. 10 ರಿಂದ 11 ಗಂಟೆವರೆಗೂ ನಾವು ನಾಮಪತ್ರಗಳನ್ನ ಸ್ವೀಕರಿಸುವಂತಹ ಪ್ರಕ್ರಿಯೆಯನ್ನ ಮಾಡಿದ್ದೀವಿ. ನಾಮಪತ್ರಗಳು 2 ಬಂದಿರ್ತದೆ. ಓರ್ವ ಸದಸ್ಯರು ಮಾತ್ರ ಸಲ್ಲಿಸಿರ್ತಾರೆ. ಶ್ರೀ ಈಶ್ವರ್ ಧರ್ಮಣ್ಣ ವಾಳೇನವರ್ ಇವರು ಒಂದು ನಾಮಪತ್ರವನ್ನ ಸೂಚಕರಾಗಿ ದಿಲಾವರ್ ರಂಜನ್ ಸಾಬ್ ಶಿರೋಳ್ ಇವರು ಸಲ್ಲಿಸಿರ್ತಾರೆ. ಹಾಗೆಯೇ ಶ್ರೀ ಈಶ್ವರ್ ಧರ್ಮಣ್ಣ ವಾಳೇನವರ್ ಇವರ ಸೂಚಕರಾಗಿ ದಾನೇಶ್ ಶಾಮರಾವ್ ಘಾಟಿಗೆ ಸದಸ್ಯರು ಇವರು ನೀಡಿರ್ತಾರೆ.
10ರಿಂದ 11 ನಾಮಪತ್ರಗಳ ಅವಧಿಯ ನಂತರ 11ರಿಂದ 1 ಗಂಟೆವರೆಗೂ ನಾವು ನಾಮಪತ್ರವನ್ನ ಪರಿಶೀಲಿಸುವಂತಹ ಪ್ರಕ್ರಿಯೆಯನ್ನ ಮಾಡಿರ್ತೇವೆ. ಅದಾದ ಮೇಲೆ 1 ಗಂಟೆಯಿಂದ ಚುನಾವಣಾ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೀವಿ. ಮೊದಲನೇದಾಗಿ ಹಾಜರಾತಿಯನ್ನ ತಗೊಂಡೇವೆ. ಅದಾದ ಮೇಲೆ ನಾಮಪತ್ರವನ್ನ ವಾಪಸ್ ಪಡೆಯುವಂತದ್ದು ಏನಾದ್ರೂ ಪ್ರಕ್ರಿಯೆ ಇತ್ತು ಅಂತಂದ್ರೆ ಅದನ್ನು ಸಹ ಪರಿಶೀಲಿಸಿದ್ದೇವೆ. 1 ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಈ ಪ್ರಕ್ರಿಯೆಯಲ್ಲಿ 33 ಸದಸ್ಯರುಗಳ ಈ ಬಾಡಿಯಲ್ಲಿ ಇವತ್ತು ಹಾಜರಾದವರು 23 ಸದಸ್ಯರುಗಳು. ಕೇವಲ ಓರ್ವ ಸದಸ್ಯರು ಮಾತ್ರ ಅಂದ್ರೆ ಶ್ರೀ ಈಶ್ವರ್ ಧರ್ಮಣ್ಣ ವಾಳೆನವರು ಇವರು ಮಾತ್ರ ನಾಮಪತ್ರವನ್ನ ಸಲ್ಲಿಸಿದ್ದು ಈ ನಾಮಪತ್ರ ಅರ್ಹವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ರಿಜೆಕ್ಷನ್ ಇರುವುದಿಲ್ಲ. ಆದ್ದರಿಂದ ಅವಿರೋಧವಾಗಿ ಅಂದ್ರೆ ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಶ್ರೀ ಈಶ್ವರ್ ಧರ್ಮಣ್ಣ ವಾರ್ಡನ್ನವರ್ ಇವರನ್ನ ನಗರಸಭೆಯ ಅಧ್ಯಕ್ಷರು, ಜಮಖಂಡಿ ನಗರಸಭೆಯ ಅಧ್ಯಕ್ಷರು ಅಂತ ಘೋಷಿಸಿ ಈ ಚುನಾವಣಾ ಪ್ರಕ್ರಿಯೆಯನ್ನ ನಾವು ಮುಕ್ತಾಯಗೊಳಿಸಿದ್ದೇವೆ. ಧನ್ಯವಾದಗಳು. ಇವತ್ತಿನ ದಿವಸ ಜಮಖಂಡಿ ನಗರಸಭೆಯ ಅಧ್ಯಕ್ಷರ ಚುನಾವಣೆ ಜರುಗಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಈಶ್ವರ್ ವಾಳೆನವರವರು ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನು ಸಮಾನವಾಗಿ ಕಾಣುವಂಥ ಒಂದು ಪಕ್ಷ ಇದು. ಕಾಂಗ್ರೆಸ್ ಪಕ್ಷದಲ್ಲಿ ತ್ಯಾಗ ಮಾಡುವಂಥ ಮನೋಭಾವನೆಯನ್ನ ಹೊಂದಿರತಕ್ಕಂಥ ಒಂದು ಪಕ್ಷ. ಉದಾಹರಣೆಗೆ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಇನ್ನೇನು ಅವರೇ ಆಗ್ತಾರಪ್ಪ ಅನ್ನುವಂಥ ಒಂದು ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ನನಗಿಂತ ಈ ದೇಶವನ್ನ ನಡೆಸಬೇಕಾದ್ರೆ ಒಬ್ಬ ಆರ್ಥಿಕ ತಜ್ಞನ ಅವಶ್ಯಕತೆ ಅದ ಅಂತ ಹೇಳಿ ಅವತ್ತಿನ ದಿನಮಾನಗಳಲ್ಲಿ ಆ ಪ್ರಧಾನಮಂತ್ರಿ ಪಟ್ಟವನ್ನ ತ್ಯಾಗ ಮಾಡಿ ಆರ್ಥಿಕ ತಜ್ಞರಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥ ಉದಾಹರಣೆ ಈ ದೇಶದಲ್ಲಿ ಎಲ್ಲಾದ್ರೂ ಕಾಣ್ಲಿಕ್ಕೆ ಸಿಕ್ತಿದ್ರ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಅದೇ ಒಂದು ರೀತಿಯಲ್ಲಿ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಪರಮಾನಂದ್ ಗೋರೋಜಿ ಅವರು ಅವರ ಅವಧಿ 15 ತಿಂಗಳವರೆಗೆ ಅವರ ಅವಧಿ ಇತ್ತು. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ ಎಲ್ಲಾ ಸಮಾಜಕ್ಕೆ ಅವಕಾಶ ಸಿಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಇರ್ತಕ್ಕಂಥ ಅವಧಿಯನ್ನ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಸದಸ್ಯ, ನಗರಸಭೆ ಹಿರಿಯ ಸದಸ್ಯ ಈಶ್ವರ್ ವಾಳೆನವರವರು ಒಬ್ಬ ಹಿಂದುಳಿದ ವರ್ಗದ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿಯನ್ನ ನಗರಸಭೆ ಅಧ್ಯಕ್ಷರಾಗಿ ಕಾಣಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ಈಶ್ವರ್ ವಾಳೆನವರವರು ನಗರಸಭೆ ಅಧ್ಯಕ್ಷರಾಗಿ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಂಥ ಒಂದು ತ್ಯಾಗಮಯಿ ಭಾವನೆ ಎಲ್ಲಾದ್ರೂ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಮತ್ತು ಎಲ್ಲಾ ಸಮಾಜಕ್ಕೆ ಅವಕಾಶ ಕೊಡುವಂತ ಪಕ್ಷ ಇವತ್ತು ದೇಶದಲ್ಲಿ ಎಲ್ಲ ಯಾವ್ದಾದ್ರು ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನೇನು 4-5 ತಿಂಗಳ ಅವಧಿ ಏನದ, ಈ ಅವಧಿಯಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಈಶ್ವರ್ ವಾಳೆನವರವರು ಏನು ಅಧ್ಯಕ್ಷರಾಗಿ ಆಯ್ಕೆ ಆಗ್ಯಾರ ಅವರ ಆಡಳಿತ ಅವಧಿಯಲ್ಲಿ ಜಮಖಂಡಿ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಗೊಳ್ಳಲಿ, ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕಾರ್ಯ ಅವರಿಂದ ಆಗಲಿ ಅಂತ ಹೇಳಿ ನಾನು ಆಶಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಹಕಾರ ಸಹಾಯ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ನೇತೃತ್ವದ ಸರ್ಕಾರ ಇರೋದ್ರಿಂದ ಅವ್ರಿಗೆ ಏನೇನು ಸಹಕಾರ ಬೇಕಾಗ್ತದ ಸರ್ಕಾರದ ವತಿಯಿಂದ ಆ ಸರ್ಕಾರದಿಂದ ಕೊಡುವಂತ ಎಲ್ಲಾ ಸಹಕಾರವನ್ನ ಸೌಲಭ್ಯವನ್ನು ಕೊಡ್ಲಿಕ್ಕೆ ನಾವು ಕೂಡ ಅವರಿಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. 5 ವರ್ಷದಲ್ಲಿ 4 ಜನ ಅಧ್ಯಕ್ಷರಾಗುತ್ತೆ, ಅದು ಯಾಕೆ ಆದ್ರು, ಏನು ಕಂಟಿನ್ಯೂ ಯಾಕೆ ಆಗಲಿಲ್ಲ? ಕಂಟಿನ್ಯೂ ಯಾಕೆ ಆಗ್ಲಿಲ್ಲ ಅಂದ್ರೆ ನೋಡ್ರಿ, ನಾನು ಮೊದಲೇ ಹೇಳಿದ್ದೆ ಕಾಂಗ್ರೆಸ್ ಪಕ್ಷ ಎಲ್ಲಾ ಸಮಾಜಕ್ಕೆ ಅವಕಾಶ ಕೊಡ್ಬೇಕನ್ನುವಂತ ಒಂದು ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಮೊದಲು 2.5 ವರ್ಷ ಅವಧಿ ಏನಿತ್ತು ರಿಸರ್ವ್ಡ್ ಕ್ಯಾಟಗರಿ ಇತ್ತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದವ್ರಿಗೆ ಕೊಡ್ಬೇಕನ್ನುವಂಥದ್ದು. ಹೀಗಾಗಿ ಆ 2.5 ವರ್ಷದ ಅವಧಿಯೊಳಗ ನಾವು ಒಬ್ಬ ಹಿರಿಯ ಸದಸ್ಯನಾದಂತ ಸಿದ್ದು ಮೀಶಿ ಅವರಿಗೆ ಮೊದಲನೇ ಅವಧಿ ಅವಕಾಶ ಮಾಡಿಕೊಟ್ಟಿದ್ವಿ ಅವ್ರಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಬೇಕಂತ ಹೇಳಿ. ಇನ್ನೊಬ್ರು ಫಸ್ಟ್ ಟೈಮ್ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಯುವಕ, ಅವನಿಗೂ ಕೂಡ ಅವಕಾಶ ಸಿಗಬೇಕು ಅಂತ ಹೇಳಿ ದಾನೇಶ್ ಘಾಟ್ಗೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. 2ನೇ ಅವಧಿ ಹೆಚ್ಚು ಕಡಿಮೆ ಅದು ಕೂಡ ಒಂದು 15 ತಿಂಗಳ ಅವಕಾಶ ಮಾತ್ರ ಇತ್ತು, ಯಾಕಂತ ನಡು ಕೆಟಗರಿ ಸಲುವಾಗಿ ಟೈಮ್ ವ್ಯರ್ಥ ಆಯ್ತು. ಈ ಅವಧಿಯೊಳಗೆ 2A ಕ್ಯಾಟಗರಿ ಬಂದಿದ್ದರಿಂದ
ಮೊದಲನೇ ಅವಧಿಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಯುವಕ ಆಗಿರ್ತಕ್ಕಂಥವ್ರು ಪರಮಾನಂದ ಗೌರಜಿ ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪಕ್ಷ ತೀರ್ಮಾನ ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಇನ್ನ ಎರಡನೇ ಅವಧಿ ಸಿಗುವಂತ ಸಾಧ್ಯತೆಗಳಿಲ್ಲ ಅಂತ ಹೇಳಿ ಮನಗಂಡಾಗ ಇನ್ನೊಬ್ಬ ಹಿರಿಯ ಸದಸ್ಯ 2A ಕ್ಯಾಟಗರಿಯಲ್ಲಿ ಇರುವಂತ ಇನ್ನೊಬ್ಬ ಹಿರಿಯ ಸದಸ್ಯ ಈಶ್ವರ್ ವಾಳೆನವರವ್ರಿಗೂ ಕೂಡ ಅವಕಾಶ ಸಿಗಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಲ್ಲಾ ಸಮಾಜದವ್ರನ್ನ ಸಮಾನವಾಗಿ ಕಾಣುವಂತ ಪಕ್ಷ ಇರೋದ್ರಿಂದ ಅವ್ರಿಗೂ ಅವಕಾಶ ಸಿಗ್ಬೇಕಂತ ಹೇಳಿ ಪರಮಾನಂದ ಗೌರವಜಿ ಅವರಿಂದ ರಾಜೀನಾಮೆಯನ್ನು ಕೊಟ್ಟು ಈಶ್ವರ್ ವಾಳೆನವರವ್ರನ್ನ ಆ ಸ್ಥಾನದಲ್ಲಿ ಕೂರಿಸಿ ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಸಿದ್ಧಾಂತಗಳನ್ನ ಬರೇ ಹೇಳುವುದಷ್ಟೇ ಅಲ್ಲ, ಮಾಡಿ ತೋರಿಸೋದ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ. ಥ್ಯಾಂಕ್ ಯು. ನನ್ನೊಂದು ಆಶಾ ಬಹಳದಿಂದ ಇತ್ತು. ಅದನ್ನ ನಮ್ಮ ಮಾಜಿ ಜನಪ್ರಿಯ ಶಾಸಕರು ಆನಂದ್ ನ್ಯಾಮಗೌಡರು ಮತ್ತು ನಮ್ಮೆಲ್ಲ ಹಿರಿಯರು ನನಗೆ ಸಹಕಾರ ಕೊಟ್ಟು ನನ್ನ ಅಧ್ಯಕ್ಷರು ಮಾಡಿದ್ರು. ನಂದು ಆಶಾ ಬಹಳದಿಂದ ಇತ್ತು, ಅದು ಪೂರೈಸ್ಯಾರ. ಇಷ್ಟನ್ನು ಕರ್ತವ್ಯ. ಎಲ್ಲರಿಗೂ ಧನ್ಯವಾದಗಳು.